ಹೆಂಗ್ ಮಾಡೋಣ? ಮನೆ ಹೆಸ್ರಿಗೆ ಮಾಡಿಸ್ಕೊಂಡಲ್ಲೇ ಕೆಟ್ಬಿಟ್ನಲ್ಲ. ಮನೆ ಏನಾದರೂ ಮಾಡಿ ಹೆಸ್ರಿಗೆ ಮಾಡಿಸ್ಕೋಬೇಕಲ್ಲ. ಏನು ಮಾಡಬೇಕು ಅನ್ನಿಸ್ತೈತೆ ನನಗಂತೂ. ಮನೆ ಹೆಸ್ರಿಗೆ ಮಾಡಿಸ್ಕೊಂಡಿದ್ರೆ ಹೆಂಗೋ ಆಗೋದಪ್ಪ. ಏನು ಮಾಡೋದು? ಈ ಕೆಲಸದ ಬೇರೆ ಒಂದು ಕಡೆಗೆ ಟೆನ್ಷನ್ನು. ಈ ಪುಣ್ಯ ಶಿವಾನಿ ಇದ್ದಿದ್ರೆ ಕೆಲಸದ್ದೇನೋ ನನಗೆ ಟೆನ್ಷನ್ ಇರ್ತಿರ್ಲಿಲ್ಲಪ್ಪ. ಕೆಲಸ ಮಾಡೋದೊಂದು ನನಗೊಂಥರ ಟೆನ್ಷನ್ನು. ಅಯ್ಯೋ, ಪಾತ್ರೆಗಳೊಂದು ರಾಶಿ ಇದ್ದಾವೆ. ಇವಳು ಕರಿಯಮ್ಮ ಫಸ್ಟಿಗೆ ಒಂದೆರಡು ದಿವಸ ಬಂದಾಗ ಸ್ವಲ್ಪ ದಿನ ಹಂಗೆ ಕೆಲಸ ಮಾಡಿದ್ಲು. ಇವಾಗ ಕೆಲಸ ಮಾಡೋದೇ ಬಿಟ್ಬಿಟ್ಟವಳೆ. ಏನು ಮಾಡೋದು? ಪಾತ್ರೆ ತೊಳಿಬೇಕಿನ್ನೂ. ಏ ತನ್ವಿ, ತನ್ವಿ, ಅಜ್ಜಿ ಇಲ್ಲಿದ್ದೀನಿ. ಯಾಕೆ ಅಜ್ಜಿ? ಏ ತನ್ವಿ, ಮತ್ತೆ ಪಾತ್ರೆ ತೊಳಿಬಾ. ಪಾತ್ರೆ ಒಂದು ರಾಶಿ ಇದ್ದಾವೆ. ನೀನು ಕಸ ಗೀಸ ಹೊಡೆದು ಇನ್ನು ಸಾಂಬಾರು ಮಾಡ್ಬೇಕು. ಸಾಂಬಾರು ಏನಿಲ್ಲ, ಅದಕ್ಕೇನೆ ಸ್ವಲ್ಪ ಪಾತ್ರೆ ಗೀತ್ರ ತೊಳ್ಕೊಡ್ಬಾ. ಪಾತ್ರೆನೇ ಹೋಗಜ್ಜಿ, ಅತ್ಲಾಗೆ ಯಾರು ತೊಳಿತಾರೆ? ನನಗೆ ಈಗಳಜ್ಜಿ ಪಾತ್ರೆ ತೊಳಿಬೇಕಂದ್ರೆ ಬೇಜಾರು ಕಣಜ್ಜಿ. ಪಾತ್ರೆ ತೊಳಿಯಕ್ಕೆ ಬೇಜಾರು ಅಂತೀಯಮ್ಮ. ಮದುವೆ ವಯಸ್ಸಿಗೆ ಬಂದಿರೋಂಥ ಹುಡುಗಿ, ಮದುವೆ ಆಗಿ ಹೋದ್ಮೇಲೆ ಹೆಂಗೆ ಮಾಡ್ತೀಯಾ? ತೊಳಿಲೇಬೇಕಲ್ಲ ಅಲ್ಲಿ. ಇಲ್ಲ ಅಜ್ಜಿ, ಕೆಲಸದವ್ರನ್ನ ಇಟ್ಕೊಂತೀನಿ ಪಾತ್ರೆ ತೊಳಿಯಕ್ಕೆ. ಯಾಕೆ ಗೊತ್ತಾ, ನನಗೆ ಪಾತ್ರೆ ತೊಳಿಯೋಕ್ಕಂದ್ರೆ ಇಷ್ಟ ಆಗಲ್ಲ. ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಕಸ ಹೊಡಿಯೋದು, ನೆಲ ಒರೆಸೋದಂದ್ರೆ ಕಸ ಹೊಡಿತೀನಿ, ನೆಲ ಒರೆಸೋದ್ಗೂ ಒರೆಸ್ತೀನಿ. ಅದೇನು ಬೇಜಾರು ಅನ್ಸಲ್ಲ. ಈ ಪಾತ್ರೆ ತೊಳೆಯೋದಿದೆಯಲ್ಲ ಅಜ್ಜಿ, ನನಗೆ ಪಾತ್ರೆ ತೊಳಿಬೇಕಂದ್ರೆ ಇಷ್ಟನೇ ಆಗಲ್ಲ ಕಣಜ್ಜಿ. ಸಾರಿ ಕಣಜ್ಜಿ, ಪಾತ್ರೆ ತೊಳೆಯೋದು ಒಂದು ಬಿಟ್ಟು ಬೇರೆ ಇನ್ನೇನಾದರೂ ಹೇಳು. ಕಸ ಹೊಡೆದು ನೆಲ ಒರೆಸೋಣ ನೋಡ್ರಿ, ಎಂತೆಂಥ ಅವ್ರು ಇರ್ತಾರೆ. ಪಾತ್ರೆ ತೊಳೆಯೋಕ್ಕೆ ಕೆಲಸದವ್ರನ್ನ ಇಟ್ಕೊಂತಾಳ ತನ್ವಿ. ಸುಮ್ಮನೆ ಬಂದು ತೊಳೆಬಾ. ಸುಮ್ಮನೆ ಆಗೋಗ್ದಿಲ್ದವಲ್ಲ, ಏನಕ್ಕೆ ಮಾತಾಡ್ತಿ? ಎಲ್ಲ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಾ, ಪಾತ್ರೆ ತೊಳೆಬಾ ಒಂದೆರಡು. ಹೋಗೋ ಜೇತ್ಲಾಗೆ ನಾನು ತೊಳೆಯಲ್ಲ. ತಿನ್ ತೆಟ್ಟೆನೂ ಹಂಗೆ ಇಡ್ತೀರ, ತೆಟ್ಟೆನೂ ತೊಳೆಯಲ್ಲ. ಯಪ್ಪ, ಎಷ್ಟೊಂದು ತೆಟ್ಟೆಗಳೇ ಇರ್ತವೆ ಮನೆಯಾಗೆ. ಹೇಳೋದಕ್ಕಿಂತ ನಮ್ಮ ಪಾಡಿಗೆ ನಾವು ಮಾಡ್ಕೊಂಬೋದು ಆಸೆ. ಯಾರೂ ಒಂದು ತೆಟ್ಟೆ ತೊಳೆಯೋರಿಲ್ಲ. ತಿನ್ ತೆಟ್ಟೆ ಎಲ್ಲ ಅದ್ರಾಗೆ ಅಮ್ಮ ಒತ್ತೆ. ಅಯ್ಯೋ, ಇವಳು ಕರಿಯಮ್ಮ. ಅಯ್ಯೋ, ಎಲ್ಲಾರು ಉಂಡು ತೆಟ್ಟೆನೇ ಎಷ್ಟೊಂದು ಆಗ್ತಾವಪ್ಪ. ಅಯ್ಯಯ್ಯ, ಎಷ್ಟು ಸತಿ ಪಾತ್ರೆ ತೊಳೆಯೋಣ? ಪಾತ್ರೆಗಳೇ ಎಷ್ಟೊಂದು ಆಗ್ತಾವೆ. ತಿಂಡಿ ತಿಂದ ಅಷ್ಟು, ಮಧ್ಯಾಹ್ನದ ಅಷ್ಟು, ರಾತ್ರಿ ಅಷ್ಟು ಪಾತ್ರೆ. ಅಯ್ಯಪ್ಪ, ಎಷ್ಟೊಂದು ಮನೆಗೆ ಪಾತ್ರೆನೇ ಆಗ್ತಾವಪ್ಪ. ನನಗೆ ಏನು ಕೆಲಸ ಬೇಕಾದರೂ ಮಾಡ್ತೀನಿ. ಈ ಪಾತ್ರೆ ತೊಳೆಯೋದಿದೆಯಲ್ಲ, ಆಗೋದೇ ಇಲ್ಲ. ಪಾತ್ರೆ ತೊಳೆಯೋದು ಮಾತ್ರ ನನಗೆ ಇಷ್ಟನೇ ಆಗಲ್ಲ. ಅದಕ್ಕೆ ತೊಳೆಯಲ್ಲ ಅಂದೆ. ಅಯ್ಯೋ, ಭಾಳ ಕಷ್ಟ ಪಾತ್ರೆ ತೊಳೆಯೋದು. ಏನೇ ತನ್ವಿ, ಏನೋ ಹೇಳ್ತಾ ಇತ್ತು ನಿಮ್ಮ ಅಜ್ಜಿ, ಪಾತ್ರೆ ತೊಳೆ ಅಂತ. ಅದಕ್ಕೆ ಪಾತ್ರೆ ತೊಳೆಯಕ್ಕಂತ ನನಗಂತ ಆಗಲ್ಲ ಕರಿಯಮ್ಮಕ್ಕ. ಅದಕ್ಕೆ ನಾನು ಪಾತ್ರೆ ತೊಳೆಯಲ್ಲ ಅಂದರೆ ಸ್ವಲ್ಪ ಪಾತ್ರೆ ಅಂತ ತೊಳ್ಕೊಡ್ತೀರಾ ಅಜ್ಜಿಗೆ? ನೋಡು, ನನಗೆ ಸೋಪಲ್ಲಿ ಆಡಿ 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 ಈ ಕೈಯೆಲ್ಲ ನೋಡು ಸೆಲ್ತಂಗೆ ಆಗ್ಬಿಟ್ಟವ್ರೆ. ಈ ಮಳೆಗಾಲಕ್ಕೆ ನೋಡು ನೀರಾಗ ಆಡ್ಬಿಟ್ರೆ ಕೈಯೆಲ್ಲ ಸೆಲಿತಾವೆ. ಕೈ ಕಾಲು ಈ ಬೆಡ್ ಸೆಂದೆಗೆಲ್ಲನ ಸೆಲ್ತು ಬಿಟ್ಬಿಡುತ್ತೆ. ಒಂಥರ ಕೆಂಪಗಾಗಿ ಒಂಥರ ಚರ್ಮ ಎಲ್ಲ ಎದ್ದು ಉರಿ. ಈ ಮಳೆಗಾಲಕ್ಕೆ ಹಿಂಗೆ ಆಗುತ್ತೆ ನನಗೆ. ಅದಕ್ಕೇನೆ ನಾನು ಪಾತ್ರೆ ತೊಳೆಯೋಕ್ಕಾಗಲಿಲ್ಲ ಅಷ್ಟೇನೆ. ಅದಕ್ಕೆ ತೊಳಿಲಿಲ್ಲ. ತೊಳೆಯೋಕ್ಕಾಗಲ್ಲ. ಸರಿ ಆಯ್ತು ಬಿಡಿ. ಪಾಪ ನಿಮ್ಗೂ ಕಷ್ಟ, ಪಾತ್ರೆ ತೊಳೆಯೋಕ್ಕಾಗಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ ಪಾಪ. ಮಳೆಗಾಲಕ್ಕೆ ಹಂಗೆ ಒಬ್ಬೊಬ್ರಿಗೆ ಹಂಗೆ ಆಗುತ್ತೆ ಅಂತ ಅಲ್ವೇನಕ್ಕ? ಒಂದು ತಿಂಗಳು ಹಿಂಗೆ ಆಗ್ಬಿಡುತ್ತೆ. ಒಂದು ತಿಂಗಳು ಫುಲ್ ಹಿಂಗೆ ಆಗ್ಬಿಡುತ್ತೆ. ಮುಂದಿನ ತಿಂಗಳಿರಲ್ಲ. ಈ ತಿಂಗಳು ಫುಲ್ಲು ನನಗೆ ಹಿಂಗೆ ಇರುತ್ತೆ. ಒಂದು ಪಾತ್ರೆ ತೊಳೆದ್ರೆ ಎಲ್ಲ ಜಾಸ್ತಿ ಉರಿ ಆಗ್ಬಿಡುತ್ತೆ. ಕಾಲೆಲ್ಲ ಇದಾಗ್ಬಿಡುತ್ತೆ. ಆಗಲ್ಲ. ಮಳೆ ಬೇರೆ ತುಂತುರು ಮಳೆ ಬರುತ್ತಾ ಅವಾಗ ಅದಕ್ಕೆ ಅರ್ಧ ಹಿಂಗೆ ಆಗ್ಬಿಡುತ್ತೆ. ಆಗೋದೇ ಇಲ್ಲ. ಅದಕ್ಕೆ ನಾನು ಪಾತ್ರೆ ತೊಳಿಲಿಲ್ಲ. ಸರಿ ಆಯ್ತು, ಬರ್ತೀನಿ. ಎಲ್ಲ ಹೋಗ್ತೀಯಾ? ಇಲ್ಲೆಲ್ಲ ಹೋಗ್ಬರ್ತೀನಿ ತಡಿಯಕ್ಕ. ಏನು ಕರಿಯಮ್ಮ ಅವ್ರೆ, ಆಯ್ತಾ ಊಟ? ಊಟ ಮಾಡಿದ್ವಪ್ಪ, ಇವಾಗಿನ ಊಟ ಮಾಡಿದ್ವಿ. ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು. ತನ್ವಿಗೆ ಹೇಳ್ತು ಚೈತ್ರಾಕ ತೊಳೆಯೋಕ್ಕಾಗಲ್ಲ ಅಂತಂದ್ಲು ಅವಳು. ನನಗೆ ನೋಡಿ ಬೆರಳೆಲ್ಲ ಹಿಂಗಾಗೈತೆ. ಹಿಂಗಾಗ್ಬಿಡುತ್ತೆ. ಮಳೆಯನ್ನು ಹಿಡ್ಕೊಂಡಾಗ ಸೆಳೆಯುತ್ತೆ ಅಂತಾರಲ್ಲ, ಬೆರಳು ಸೆಂದೆಗೆಲ್ಲ ಒಂಥರ ಆ ಥರ ಆಗುತ್ತೆ. ಇವಾಗ ಹಿಂಗೆ ತೊಳೆಯೋಕೆ ಹೋದ್ರೆ ಥರ ನೋವಾಗ್ಬಿಡುತ್ತೆ. ಅದಕ್ಕೆ ತೊಳೆಯೋಕ್ಕಾಗಿಲ್ಲ. ಬಿಡು ಹೋಗ್ಲಿ, ಅತ್ತೆನೇ ಇದ್ದಾರಲ್ಲ ಮಾಡ್ಕೊಳ್ತಾರೆ. ಹೆಂಗೋ ನೀವು ಇರೋದ್ರಿಂದ ಈ ಮನೇಲಿ ಎಷ್ಟೋ ಜನ ಇದ್ದಾರೆ ಅಂತ ಅನ್ನಿಸ್ತೈತೆ. ಯಾರೋ ಹೊಸಬ್ರು ಇದ್ದಾರೆ ಈ ಮನೇಲಿ ಅಂತ ಅನ್ನಿಸ್ತೈತೆ. ನನಗೂ ಹಂಗೆ. ಏನು ಮಾಡಲಿ, ಇಲ್ಲಿಗೆ ಬಂದಿರೋದಕ್ಕೇನೋ ಒಂಥರ ನನಗೂ ಹೊಸ ಥರ ಫೀಲ್ ಆಗ್ತೈತೆ. ನೀವೆಲ್ಲ ಸಿಕ್ಕಿರೋದಕ್ಕೆ, ನೀವೆಲ್ಲ ಮಾತಾಡಿಸ್ತಾ ಇರೋದಕ್ಕೆ ನನಗೂ ಹಂಗೆ ಏನೋ ಒಂಥರ ಹೊಸ ಥರ ಫೀಲ್ ಆಗುತ್ತೆ. ಋತು ಎಲ್ಲಿ? ಇಲ್ಲಿರ್ಬೇಕು ಅನ್ಸುತ್ತೆ. ಬನ್ನಿ, ಇಲ್ಲಿ ಕೂತ್ಕೊಂಡು ಮಾತಾಡೋಣ. ನೀವು ರಜಾ ಹಾಕಿದ್ರಲ್ಲ, ಪೇಮೆಂಟ್ ಕೊಡ್ತಾರಾ ನಿಮಗೆ? ಹೌದು, ಕೊಡ್ತಾರೆ. ಗೌರ್ಮೆಂಟ್ ಅಪಾಯಿಂಟಲ್ಲಿ ರಜೆ ಹಾಕಿರೋದೆಲ್ಲ ಏನು ಹಿಡಿಯಲ್ಲ, ಕೊಟ್ಟು ಬಿಡ್ತಾರೆ. ಏನು ಅದರಲ್ಲಿ ಏನಿಲ್ಲ. ರಜೆಗಳೆಲ್ಲ ಇರುತ್ತಲ್ಲ, ಏನು ಆ ಥರ ಎಲ್ಲ ಸಂಬಳ ಗಿಂಬಳ ಎಲ್ಲ ಏನು ಕಟ್ ಮಾಡ್ಕೊಳ್ಳಲ್ಲ. ಪರವಾಗಿಲ್ಲಪ್ಪ, ಹಂಗಾದ್ರೆ ಬೆಸ್ಟು. ಒಳ್ಳೆ ಸಂಬಳ ತಗೊಳ್ತೀರಾ, ರಜಾ ಹಾಕಿರೋ ಸಂಬಳ ಎಲ್ಲ ಕೊಡ್ತಾರೆ. ಪರವಾಗಿಲ್ಲ ಪರವಾಗಿಲ್ಲ, ನಿಮ್ಮ ಕೆಲಸನೇ ಬೆಸ್ಟು. ದಿನ ಕಸ ಎಲ್ಲ ಹೊಡಿಬೇಕು. ಅಯ್ಯೋ, ಯಾರೇನು ಮಾಡಲ್ಲಪ್ಪ. ಇಷ್ಟು ದೊಡ್ಡ ಮನೆ ಕಸ ಹೊಡೆದ್ನೆಲ್ಲ ಒರ್ಸೋಕ್ಕೆ ಬೇಜಾರು. ನಾನು ಕಸ ಹೊಡೆದ್ನೆಲ್ಲ ಒರೆಸ್ತೀನಿ ಕಣಜ್ಜಿ ಅಂತಲೇ ಇತ್ತನ್ನಿ. ವರ್ಷಲ್ಲ ಏನಿಲ್ಲ. ನನಗೆ ಹಂಗೆ ಸಿಟ್ಟೆ ಬರುತ್ತೆ. ಹೆಂಗೆ ಗೊತ್ತ, ಏನೋ ಕೆಲಸ ಮಾಡ್ತಿರ್ಲಿಲ್ಲ, ಅದ್ಲಾಗ ನೆಮ್ಮದಿಯಾಗಿದ್ದೆ. ಇವಾಗ ಒಳ್ಳೆ ಸವಾಸ ಆಯಿತು ನನಗೆ.
ಎಷ್ಟೊಂದು ತಟ್ಟೆಗಳೇ ಆಗ್ತಾವಪ್ಪ. ಒಂದು ಡಜನ್ ತಟ್ಟೆಗಳು ಆಗ್ತವೆ. ಅದ್ರಾಗ ಪಾತ್ರೆಗಳು ಬೇರೆ, ಕುಕ್ಕರ್ಗಳು ಬೇರೆ, ಯಪ್ಪ ಒಂದೊಂದು ರಾಶಿ ರಾಶಿ ಪಾತ್ರೆಗಳು. ಪಾತ್ರೆ ತೊಳೆಯೋಕ್ಕೆ ಎಷ್ಟೊತ್ತಾಗುತ್ತೆ. ಕೆಲಸ ಮಾಡ್ಕೊಡೋರು ಒಬ್ರು ಇಲ್ಲ. ಬರೀ ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದೇ ಆಯ್ತು. ನನಗಂತೂ ಕೆಲಸ ಮಾಡೋಕ್ಕಾಗಲ್ಲ. ಈ ಮನೆ ಕಡೆ ಮನೆದೊಂದು ಮಾಡಿಸ್ಕೊಂಡಿಲ್ವಲ್ಲ ಅನ್ನೋದೊಂದು ಟೆನ್ಷನ್ನು. ಈ ಮನೆ ಕೆಲಸದೊಂಥರ ಟೆನ್ಷನ್ನು. ಇವಾಗ ಇವರೆಲ್ಲ ಮನೆ ಬಿಟ್ಟು ಹೋಗಿರೋದೊಂದು ಕಡೆಗೆ ಟೆನ್ಷನ್ನು. ಎಲ್ಲ ಟೆನ್ಷನ್ಗಳು ಕಣಪ್ಪ ನನಗೆ. ಊಟ ಮಾಡ್ತಾರ, ಅಲ್ಲೇದಲ್ಲೇ ಬಿಟ್ಬಿಡ್ತಾರೆ. ಎಲ್ಲ ಗಲೀಜು ಮಾಡಿಬಿಡ್ತಾರೆ. ಒಂದು ತಟ್ಟೆ ಸಮೇತ ಎತ್ತಿಡಲ್ಲ. ನಮ್ಮ ಋತು ಅಂತೂ ಯಪ್ಪ ಏನೇನು ಕೆಲಸ ಮಾಡಿಕೊಡಲ್ಲ. ಏನಾದರೂ ಮಾಡಿಕೊಟ್ರೆ ತಾನೇ ನನಗೂ ಬೇಜಾರು ಅನ್ಸಲ್ಲ. ಅವಳೇನೇನು ಮಾಡಲ್ಲ ಹೋಗತ್ಲಾಗೆ. ನಮ್ಮ ಅತ್ತೆ ಹಿಂಗೆ ಮಾಡ್ಕೊಡ್ದಪ್ಪ. ಇತ್ತೀಚೆಗೆ ಯಾಕನೋ ಅದನ್ನು ಮಾಡ್ಕೊಡ್ದಂಗೆ ಆಗ್ಬಿಡ್ತು. ಎಲ್ಲ ಪ್ಲೇಟ್ಗಳು ಅಲ್ಲೊಂದು ಇಲ್ಲೊಂದು ಲೋಟ ಇದ್ದಾವೆ. ಜ್ಯೂಸ್ ಕುಡಿತಾರೆ, ಅಲ್ಲೊಂದು ಇಲ್ಲೊಂದು ಇಡ್ತಾರೆ. ಟೀ ಕುಡಿತಾರೆ, ಕುಡ್ದಿರತ್ತಾಗೆ ಇಡ್ತಾರೆ. ತಗೊಂಬಂದು ಇಲ್ಲಿ ಅಡುಗೆ ಮನೆಗೆ ಸಿಂಕಿಗೆ ಹಾಕೋಣ ಅಂಬಲ್ಲ, ಟಬ್ಬಿಗೆ ಹಾಕೋಣ ಅಂಬಲ್ಲ. ಇಲ್ಲಾಂದ್ರೆ ಅಲ್ಲೇ ಬಿಡ್ತಾರೆ ಲೋಟ್ಗಳಾಗಲಿ. ನೋಡು, ಆ ಋತು ಮಜ್ಜಿಗೆ ಕುಡಿದ್ಲು, ಅಲ್ಲೇ ಬಿಟ್ಟವಳೆ. ಮಜ್ಜಿಗೆ ಕೊಡೋದೇ ತಪ್ಪು ಇವರಿಗೆ. ಪಾತ್ರೆಗಳು ತೊಳಿಬೇಕೆ ನನಗೆ ಎಷ್ಟು ಟೈಮ್ ಆಗುತ್ತಪ್ಪ. ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು, ಗ್ಯಾಸ್ ಎಲ್ಲ ಒರೆಸ್ಬೇಕು. ಗ್ಯಾಸ್ ಹಂಗೇನೆ ಹೆಂಗೆ ಗ್ಯಾಸ್ ಸ್ಟವ್ ತಣ 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 ಅನ್ನೋದು. ಎಷ್ಟು ನೀಟಾಗಿ ಒರೆಸಿ ಇಟ್ಕೊಳ್ಳೋರು ಪುಣ್ಯ ಶಿವಾನಿ ಇದ್ದಿದ್ರೆ ಇವಾಗೆಲ್ಲ ಇದಾಗ್ಬಿಟ್ಟೈತೆ. ಎಲ್ಲ ನೀಟ್ ಮಾಡ್ಕೋಬೇಕು. ಮನೆಗೆ ನೀಟಾಗಿಲ್ಲ ಅಂತಂದರೆ ದರಿದ್ರ. ಚೆನ್ನಾಗಿರ್ಬೇಕು ಮನೆಯಾಗ ನೀಟಾಗಿದ್ರೇನೆ. ಗ್ಯಾಸ್ ಎಲ್ಲ ಒರೆಸ್ಕೋಬೇಕು. ಇವಾಗ ಎಲ್ಲ ಒರೆಸ್ಕೊಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಬೇಗ 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 ಎಲ್ಲ ಕೆಲಸಗಳು ಆಗ್ತವೆ. ಮನೆಯಾಗೆಲ್ಲ ಆಳ್ಕೊಬಿಟ್ರೆ ಯಾವ ಕೆಲಸಗಳು ಆಗಲ್ಲ. ನೋಡು, ಎಲ್ಲ ಮನೇಲಿ ಅವ್ರು ಹೋದಾಗಿಂದ ಸ್ವಲ್ಪ ನೀಟ್ನೆಸ್ ಅನ್ನೋದು ಕಡಿಮೆ ಆಗೈತೆ. ಅದಕ್ಕೆ ಇವೆಲ್ಲ ನಮ್ಗೆ ಎಡವಟ್ಟುಗಳು ಆಗ್ತಾಯಿದೆ. ನೀಟಾಗಿದ್ದಾಗ ಏನು ಎಡವಟ್ಟುಗಳು ಆಗ್ತಾ ಇರಲಿಲ್ಲ. ಎಲ್ಲ ಚೆನ್ನಾಗಿದ್ವು ಅತ್ಲಾಗೆ. ಮನೆಯಾಗೆ ನಾವೆಷ್ಟು ನೀಟಾಗಿರ್ತೀವೋ ಅಷ್ಟು ಬೇಗ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ. ಎಲ್ಲ ಮನಸ್ಸಿಗೆ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ. ಮನೆಯಲ್ಲೆಲ್ಲ ಹಿಂಗೆ ರೀತಿ ಎಲ್ಲನ ಕಚ್ಚಿಪಿಚಿ ಮಾಡ್ಕೊಂಡಿದ್ರೆ ಮನ್ಸೂ ಆ ಥರನೇ ಇರುತ್ತೆ. ಯಾವ ಕೆಲಸಗಳು ಆಗಲ್ಲ. ಎಲ್ಲ ಕೆಲಸಗಳನ್ನು ಕಚ್ಚಿಪಿಚಿನೇ ಆಗ್ತವೆ. ನಮ್ಮಮ್ಮ ಗುಣಗುಣ ಅಂತೈತೆ. ಯಾಕಮ್ಮ ಗುಣಗುಣ ಅಂತ ಇದೆಯಾ? ಯಾಕೆ ಏನಾಯ್ತು? ಏನು ಮಾಡೋಣ? ಕೆಲಸ ಮಾಡ್ಕೊಡೋರು ಒಬ್ರು ಇಲ್ಲ ಅಂದಮೇಲೆ ಇನ್ನೇನು ಮಾಡೋಣ? ಅವಳು ತನ್ನಿ ಪಾತ್ರೆ ತೊಳಿ ಅಂದ್ರೆ ನನಗೆ ಪಾತ್ರೆ ತೊಳಿಯೋಕೆ ಆಗಲ್ಲ ಕಣತ್ತೆ ಅಂತಾಳೆ. ಅವಳಿಗೆ ನೋಡಿದ್ರೆ ಕೈ ಕಾಲೆಲ್ಲ ಸ್ಯಾಲ್ತಾವಂತೆ. ಮಾಡ್ಕೊಡೋರು ಒಬ್ರು ಇಲ್ಲ. ಕೆಲಸ ಪಾತ್ರೆ ತೊಳೆಯೋದೆ. ಅಯ್ಯೋ ಬಿಡಮ್ಮ, ಅವೇನು ಏನು ಗ್ಯಾಸ್ ಮೇಲೆ ಮಾಡ್ದವು ಏನಮ್ಮ? ಏನು ಒಲೆ ಮೇಲೆ ಮಾಡ್ದವಲ್ಲ, ಏನಿಲ್ಲ. ಗ್ಯಾಸ್ ಮೇಲೆ ಮಾಡ್ದವು ಪಾತ್ರೆ ಏನು ಬೇಗ 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 ತೊಳೆದಿಕ್ಬೋದು. ಅಲ್ಲಿ ತುಂಬಿಕ್ಕು, ನಾನು ತೊಳಿತೀನಿ ಹೊರಕ್ಕೆ. ಸ್ವಲ್ಪ ಕೆಲಸನ ಮಾಡ್ಕೊಡ್ಬೇಕಣಮ್ಮ. ಒಬ್ಬರೇ ಮಾಡ್ಕೋಬೇಕಂದ್ರೆ ಆಗಲ್ಲ, ಭಾಳ ಕಷ್ಟ ಆಗುತ್ತೆ. ಎಷ್ಟು ಕೆಲಸ ಇರುತ್ತೆ ಗೊತ್ತೇ ಮನೆಯಾಗೆ. ಅಯ್ಯೋ ನನಗೆ ಅವ್ರು ಹೆಂಗೆ ಮಾಡ್ತಿದ್ರು ಈಗ ಗೊತ್ತಾಗ್ತೈತೆ ಆ ಕೆಲಸದ ಬೆಲೆ ಏನು ಅಂತ. ಏನಂತ ದೊಡ್ಡದಮ್ಮ, ಏನು ಒಲೆಯಾಗ ಅಡುಗೆ ಮಾಡಂಗಿದ್ದಾರೆ ನಮ್ಮ, ಏನು ಒಲೆಯಾಗ ಉರಿಕಂಗೆ ಇದ್ದಾರೆ. ಗ್ಯಾಸ್ ಮ್ಯಾಗಳ ಬಿಡಪ್ಪ ಮಸಿ ಆಗಿರ್ತವೆ ಅನ್ನಕ್ಕೆ. ಅವೇನು ಗ್ಯಾಸ್ ಮ್ಯಾಗಳು ಒಂದಿಷ್ಟು ಮಸಿ ಆಗಿರಲ್ಲ. ಇನ್ನು ಸೋಪ್ ಹಾಕಿ ವಾರ್ಸ್ ಸಿಕ್ಕದು ಅಲ್ಲೆಲ್ಲ ತುಂಬಿಕ್ಕೆ ನಾನು ಒರೆಸ್ಕೊಡ್ತೀನಿ. ಅದೇನು ಪಾತ್ರೆ ತೊಳೆಯೋದತ್ತಾಗೆ ಹೊರಗಿಕ್ಕಲ್ಲ, ಪಾತ್ರೆ ತೊಳೆಯೋದಂಥ ಜಾಗಕ್ಕೆ ಅಲ್ಲಿಗಿಕ್ಕ ತಗೊಂಡೋಗಿ ನಾನೆಲ್ಲನ ತೊಳೆದು ಕೊಡ್ತೀನಿ. ಅದು ಏನು ಪಾತ್ರೆ ತೊಳೆಯೋದತ್ಲಾಗೆ. ನಿಜ ಋತಮ್ಮ ಹೇಳ್ಬೇಕಂದ್ರೆ ಅವ್ರು ಹೋದಾಗಿಂದ ಮನೆ ಎಲ್ಲ ಅಲ್ಲೂ ಇಲ್ಲೂ ಹರಡ್ಬಿಟ್ಟೈತಿ. ನೀವು ಅಲ್ಲೊಂದು ಜ್ಯೂಸ್ ಕುಡಿತೀರಾ, ಅಲ್ಲಿ ಇಕ್ತೀರಾ, ಒಂದು ಪಾತ್ರೆ ತಂದು ಅಲ್ಲಿ ಹಾಕಲ್ಲ. ತಟ್ಟೆಗಳು, ಊಟ ಮಾಡಿರೋ ತಟ್ಟೆಗಳು ಸಮೇತ ಅಲ್ಲೇ ಹಾಕ್ತೀರಾ. ಅವ್ರು ಉಂಡವ್ರು ತೊಳೆದಿಕ್ಕಿದ್ರೆ ಇಷ್ಟೊಂದು ಆಗಲ್ಲ ಪಾತ್ರೆಗಳು. ಜ್ಯೂಸ್ ಕುಡಿತೀರ ಅಲ್ಲಿ ಇಕ್ತೀರ, ಮಜ್ಜಿಗೆ ಕುಡಿತೀರ ಅಲ್ಲಿ ಇಕ್ತೀರ, ಟೀ ಕಾಫಿ ಕುಡ್ದವ ಅವು ಎಲ್ಲಿರ್ತಾವ ಅಲ್ಲೇ ಇರ್ತಾವೆ. ಅವು ಸೀಮೆ ಒಣ ಒದ್ದ ಎಲ್ಲ ಮುದ್ರಕಂಬ್ತವೆ. ಅವ್ರು ಇದ್ದು ಬಿಟ್ರೆ ಎಷ್ಟು ನೀಟಾಗಿತ್ತು ನಮ್ಮ ಪುಣ್ಯ ಶಿವನ ಇದ್ದಾಗ ಮನೆ ಅಂತ. ಇವಾಗ ಒಂಥರ ಏನೋ ಅಳ್ದಂಗಾಗೈತಿ. ಅದಕ್ಕೆ ಇವಾಗೆಲ್ಲ ಟೆನ್ಷನ್ಗಳ ಮೇಲೆ ಟೆನ್ಷನ್ ಶುರು ಆಗ್ತಾ ಇದ್ದಾವೆ. ಅಯ್ಯೋ ನನಗಂತೂ ಭಾಳ ಟೆನ್ಷನ್ ಆಗ್ಬಿಟ್ಟೈತೆ. ಅದಕ್ಕೆಲ್ಲ ಏನಕ್ಕೆ ಟೆನ್ಷನ್ ಮಾಡ್ಕೊಂತೀವಿ ಬಿಡಮ್ಮ. ಪಾತ್ರೆ ತೊಳೆಯೋಕ್ಕೂ ಮನೆ ಕ್ಲೀನ್ ಮಾಡೋಕ್ಕೂ ನಾನೇನು ಪಟ 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 ಕ್ಲೀನ್ ಮಾಡ್ಬಿಡ್ತೀನಿ. ಪಟ ಕ್ಲೀನ್ ಮಾಡೋದೇನು ದೊಡ್ಡದಲ್ಲ ಮನೇನ. ಇಂಟ್ರೆಸ್ಟಿಂದ ಮಾಡಿಬಿಟ್ರೆ 5 ನಿಮಿಷ ಕ್ಲೀನ್ ಮಾಡಿಬಿಡ್ತೀನಿ. ಏನು ಅದೆಲ್ಲ ಏನು ಮನೆ ಕ್ಲೀನ್ ಮಾಡೋದು. ಅವ್ರು ಮಾಡೋದು ಒಂದೇ, ನಾವು ಮಾಡೋದು ಒಂದೇ ತಗ. ಅದಕ್ಕೆ ಯಾಕೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪುಣ್ಯ ಶಿವಾನಿ ಇಲ್ದಾಗಿಂದ ಮನೆ ಎಲ್ಲನ ಥರ ಆಡ್ಬಿಟ್ಟೈತೆ. ಬಟ್ಟೆ ಒಗ್ದವು, ಮಡ್ಚಿಟ್ಟಿಲ್ಲ ಬೀರ ಬಟ್ಟೆ ಎಲ್ಲ ಆಡ್ಬಿಟ್ಟವೆ. ಅಲ್ಲೂ ಇಲ್ಲೂ ಪಾತ್ರೆ ಅಡುಗೆ ಮನೇಲೆಲ್ಲ ಆಡ್ಬಿಟ್ಟೈತೆ. ಅಲ್ಲೂ ಇಲ್ಲೂ ಈಗ ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಅಲ್ಲೆಲ್ಲ ಸೋಫಾದ ಮೇಲದ್ದು ಎಲ್ಲ ಅಲ್ಲೂ ಅದೆಲ್ಲ ಆಡ್ಬಿಟ್ಟೈತೆ. ಥರ ಎಲ್ಲ ಮನೆಯೆಲ್ಲ ಇದಾಗ್ಬಿಟ್ಟೈತೆ. ಅದಕ್ಕೇ ನಮ್ಮ ಮನೇನ ದೇವಾಲಯ ಅಂತ ಕರಿತೀವಿ. ನಮ್ಮ ದೇವಾಲಯನ, ನಾವು ವಾಸ ಮಾಡ್ತಾ ಇರೋಂಥ ನಮ್ಮ ಮನೇನ ಎಷ್ಟು ನೀಟಾಗಿ ಇಟ್ಕೊತೀವೋ ಅಷ್ಟು ಒಳ್ಳೆಯದು. ದೇವಸ್ಥಾನಗಳಲ್ಲಿ ಎಷ್ಟು ನೀಟಾಗಿರುತ್ತೋ ಹಂಗೆ ನಮ್ಮ ಮನೇನೂ ನೀಟಾಗಿ ಇಟ್ಕೋಬೇಕು. ನನಗೆ ಒಂದು ಅನುಭವ ಆಗ್ತೈತೆ. ನಿನ್ನೆಯಿಂದ ಇವತ್ತು ಒಂದು ಅನುಭವ ಆಗ್ತೈತೆ ನನಗೆ ಮನೆಯಲ್ಲಿ. ಏನಂತಂದರೆ, ಮನೆ ನೀಟಾಗಿರ್ತಾ ಇತ್ತು, ನನ್ನ ಸೊಸೆಯರು ನೀಟಾಗಿ ಇಟ್ಕೊಳ್ತಿದ್ರು. ಅವಾಗ ನಮ್ಮ ಮನಸ್ಸು ನೀಟಾಗಿತ್ತು. ಒಂಥರ ಈ ಥರ ಟೆನ್ಷನ್ಗಳೆಲ್ಲ ಇರಲಿಲ್ಲ. ಇವಾಗ ನೋಡಪ್ಪ, ನಮ್ಮಮ್ಮ ಮನೆ ಮಾಡಿಸ್ತೀನಿ ಅಂದಿತ್ತು, ಇವಾಗ ಮನೆ ಹೆಸ್ರಿಗೆ ಆಗ್ತಾ ಇಲ್ಲ. ಏನು ಮಾಡೋದು ಏನು ಅದು ಒಂದು ಕಡೆಗೆಲ್ಲ ಟೆನ್ಷನ್ಗಳು. ಈ ರೀತಿ ನಮ್ಮ ಮನಸ್ಸು ಯಾವ ಥರ ಇರುತ್ತೋ ಅಲ್ಲಿ ನಮ್ಮ ಮನೆ ಯಾವ ಥರ ಇರುತ್ತೋ ನಮ್ಮ ಮನಸ್ಸು ಆ ಥರ ಇರುತ್ತೆ. ನಮ್ಮ ಮನೆ ಏನಾದರೂ ನಾವು ಮನೆ ಒಂದು ನೀಟಾಗಿ ಇಟ್ಕೊಬಿಟ್ರೆ ನಮ್ಮ ಮನಸ್ಸಾಗಿರ್ಬೋದು, ನಾವು ಮಾಡೋವಂಥ ಕೆಲಸ ಆಗಿರ್ಬೋದು ಎಲ್ಲ ನೀಟಾಗಿರುತ್ತೆ.
ಫಸ್ಟು ನಮ್ಮ ಮನೇನ ನಾವು ನೀಟಾಗಿ ಇಟ್ಕೋಬೇಕು. ಯಾವುದೇ ಆಗಿ ಫಸ್ಟು ಅಡುಗೆ ಮನೆ ಅಂತೂ ನೀಟಾಗಿರಬೇಕು. ಅಡುಗೆ ಮನೆ ಆಗಿರ್ಬೋದು. ಒಂದು ಮಾತು ಹೇಳ್ತೀನಿ, ನಮ್ಮ ಮನೆ ಅಂಗಳ ನೋಡ್ಬಿಟ್ರೆ ಮನೆ ಒಳಗೆ ಹೋಗ್ಬೇಕಪ್ಪ ನೋಡ್ಬೇಕಪ್ಪ ಅಂತ ಅನ್ನಿಸ್ಬೇಕಂತೆ. ಹೊಸ್ಲು ನೋಡಿದ್ರೆ ದೇವಸ್ಥಾನದ ಹೊಸ್ಲು ಅಂತ ಕೈ ಮುಗಿದು ಒಳಗಡೆ ಹೋಗ್ಬೇಕು ಅಂತ ಅನ್ನಿಸ್ಬೇಕಂತೆ. ಹಾಲು ನೋಡ್ಬಿಟ್ರೆ ನಮ್ಮ ಮನೆ ಹಾಲು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕಪ್ಪ ಅಂತ ಅನ್ನಿಸ್ಬೇಕಂತೆ. ಕೂತ್ಕೊಳ್ಳೋಣ, ಚೆನ್ನಾಗೈತೆ, ತಣ್ಣಗೈತೆ, ನೀಟಾಗೈತೆ ಅಂತ ಒಂದ್ಸತಿ ಅನ್ನಿಸ್ಬೇಕಂತೆ. ರೂಮ್ ನೋಡಿದ್ರೆ ನಮ್ಮ ಮಲ್ಕೊಳ್ಳೋ ಅಂತ ರೂಮ್ ನೋಡಿದ್ರೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣಪ್ಪ, ಎಷ್ಟು ಚೆನ್ನಾಗೈತೆ ಅಂತ ಅನ್ನಿಸ್ಬೇಕಂತೆ. ಅಡುಗೆ ಮನೆ ನೋಡಿದ್ರೆ ಒಂದು ಲೋಟ ನೀರಾಗ್ಲೇಳು ಮತ್ತು ಸ್ವಲ್ಪ ಊಟ ಆದರೂ ಮಾಡಬೇಕು ಅಂತ ಅನ್ನಿಸ್ಬೇಕಂತೆ. ಈ ರೀತಿ ಅನುಭವ ಆಗಬೇಕಂತೆ. ಹಾಗೆ ನಾವು ಸ್ನಾನ ಮಾಡೋವಂಥ ಬಚ್ಚಲು ಬಾತ್ರೂಮು ಅಷ್ಟೇ, ಪ್ರತಿಯೊಂದು ಎಲ್ಲ ನೀಟಾಗಿ ಇರಬೇಕು. ಬಸ್ಲು ನೋಡಿದ್ರೆ ಸ್ನಾನ ಮಾಡಬೇಕು ಅಂತ ಅನ್ನಿಸ್ಬೇಕಂತೆ. ಎಲ್ಲ ಪ್ರತಿಯೊಂದು ನಮ್ಮ ಮನೇಲಿ ಏನೈತೆ ಯಾವ ಪ್ರತಿಯೊಂದು ಜಾಗ ಆಗಿರ್ಬೋದು ನಾವು ತುಂಬ ನೀಟಾಗಿ ಇಟ್ಕೊಂಡಷ್ಟು ನಮಗೆ ಒಳ್ಳೆಯದು. ಎಲ್ಲ ನಮಗೆ ಮನೆ ನೀಟಾಗಿದ್ಬಿಟ್ರೆ ಎಲ್ಲ ಕೆಲಸಗಳು ಆಗ್ತವೆ, ಎಲ್ಲ ನಮ್ಮ ಮನಸ್ಸು ಸ್ವಚ್ಛವಾಗಿರುತ್ತೆ, ಎಲ್ಲ ಪ್ರತಿಯೊಂದು ಇದಾಗುತ್ತೆ. ಬೇಕಾದರೆ ಇದನ್ನು 100% ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡ್ತಾ ಇರೋಂಥವ್ರು ಎಲ್ಲರೂ ಇದ್ರೆ ಆಲ್ಮೋಸ್ಟ್ ಎಲ್ಲರೂ ನೀಟಾಗೇ ಇರ್ತಾರೆ. ಆದ್ರೂ ಒಂದೊಂದು ಸತಿ ಸೋಂಬೇರಿತನ ಅನ್ನೋದು ಒಬ್ಬೊಬ್ರಿಗೆ ಬರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಬಂದೇ ಬರುತ್ತೆ. ಬಿಡು ಅಂತ ಒಂದೊಂದು ಸತಿ ಎಂಥವ್ರಿಗೂ ಬೇಜಾರಾಗ್ಬಿಡುತ್ತೆ. ಆವಾಗ ಅಂಥ ಟೈಮಲ್ಲಿ ಬಿಡು ಅಂತ ಯಾವತ್ತೂ ಅನ್ಬಾರ್ದು. ನಮ್ಮ ಮನೆ ನೀಟಾಗಿ ಇಟ್ಕೋಬೇಕು, ನಾವು ನೀಟಾಗಿರಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು. 100% ಎಲ್ಲ ಕೆಲಸಗಳು ಪಕ್ಕಾ ಆಗುತ್ತೆ. ಈ ರೀತಿ ಮಾಡ್ತಾ ಹೋಗಿ ನಮ್ಮ ಮನೇನ ನಾವು ದೇವಾಲಯದ ಥರ ಇಟ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.